ಬಂದಿದೆ. ನಿನ್ನೆ ಅವರಿಗೆ ಡಿ ಸಿ ಅವರು ನಮ್ಮ ಶಾಸಕರು ಅದನ್ನು ಮಾನಿಟ್ರ್ ಮಾಡ್ತಿದ್ದಾರೆ. ಯಾವ ರೀತಿ ಅದನ್ನ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಬೇಕು, ಏನೇನು ಮಾಡಬೇಕಂತ ಪ್ರೊಸೀಜರ್ ಮಾಡಿ ಹ್ಯಾಂಡ್ ಓವರ್ ಮಾಡ್ತಾರೆ ಅವ್ರಿಗೆ. ಪರಿಹಾರ ಮೊತ್ತನ ಹೆಚ್ಚು ಮಾಡಬೇಕು ಇಲ್ಲ, ಅದು ಸರ್ಕಾರ CM ನೇತೃತ್ವದಲ್ಲಿ ನಿರ್ಣಯ ಆಗಬೇಕು. ಸೊ ಅಲ್ಲಿ ಅವ್ರು ಡಿ ಸಿ ಅವ್ರಿಗೆ ಎಷ್ಟು ಅಧಿಕಾರ ಇದೆ ಅಷ್ಟು ಮಾಡುವಂಥ ಪ್ರಯತ್ನ ಮಾಡಿರ್ತಾರೆ. ಹೆಚ್ಚಿಗೆ ಬೇಕಾದ್ರೆ ಸರ್ಕಾರ ಮಾಡಬೇಕಷ್ಟೇ. ಸರ್, ಈ ಮೈಕ್ರೋ ಫೈನಾನ್ಸ್ದು ರಾಜ್ಯಾದ್ಯಂತ ವ್ಯಾಪಿಸ್ತಾ ಇದೆ. ಸುಗ್ರೀವಾಜ್ಞೆ ಯಾಕೆ ವಿಳಂಬ ಆಗ್ತದೆ ಗೊತ್ತಿಲ್ಲ, ಆಗಬೇಕಾದ್ರೆ. ಯಾಕಂದರೆ ಅದು ಭಾಳ ಅರ್ಜೆಂಟ್ ಇದೆ, ಎಲ್ಲರಿಗೂ ಅವಶ್ಯಕತೆ ಇದ್ದದು. ಬೇಗ ಆದರೆ ನಿಯಂತ್ರಣ ಮಾಡಲಿಕ್ಕೆ ಸ್ವಲ್ಪ ಮಟ್ಟಿಗೆ ಅನುಕೂಲ ಆಗ್ತದೆ. ಮೊನ್ನೆ CM ಮೀಟಿಂಗ್ ಮಾಡಿದಾಗ ವಾರ್ನಿಂಗ್ ಮಾಡಿದ್ರು ಸರ್ ಮೈಕ್ರೋ ಫೈನಾನ್ಸ್ ಕಂಪ್ನಿ. ವಾರ್ನಿಂಗ್ ಆದಮೇಲೂ ಕೂಡ ಒಂದು 3-4 ಡೆತ್ ಆಗಿದೆ. ಸುಮಾರಾಗಿದೆ ನೋಡಿ. ಕೋಟ್ಯಾಂತರ ಜನ ದುಡ್ಡು ತೊಗೊಂತಾರೆ, ಒಬ್ಬರಲ್ಲ ಇಬ್ಬರಲ್ಲ. ಕೆಲವು ಕಡೆ ಸರಿಯಾಗಿ ನಡೀತಾ ಇದೆ, ಕೆಲವು ಕಡೆ ಸರಿಯಾಗಿ ನಡೀತಾ ಇಲ್ಲ. ಈಗ ಕಾನೂನು ನಮ್ಮ ಕೈಗೆ ಬಂದರೆ ಬೇಗ ಅದನ್ನು ನಿಯಂತ್ರಣ ಮಾಡ್ಬೋದು. CM ವಾರ್ನಿಂಗು ಕೇರ್ ಮಾಡಲ್ಲ ಅಂತಂದರೆ ಇಲ್ಲ, CM ವಾರ್ನಿಂಗ್ ಮಾಡೋ ನಾವು ಹೇಳಿರ್ತೀವಿ, ಅದು ಅವ್ರದ್ದೇ ಕಾನೂನು ಬೇರೆ ಇರ್ತೈತೆ. ಈಗ ಫೈನಾನ್ಸ್ ಸರ್ಕಾರ ಕಾನೂನು ಅವ್ರದ್ದೇ ಅಂತ ಬೇರೆ ಆ ಥರಲ್ಲ ಅವ್ರು ಏನು ಮಾಡ್ಲಿಕ್ಕೆ ಹೋಗ್ತಾರೆ. ಸೊ ಅದೆಲ್ಲ ನಿಯಂತ್ರಣ ಮಾಡ್ಲಿಕ್ಕೆ ನಮ್ಮ ಕಡೆ ಸಾಧ್ಯ ಆಗೋದಿಲ್ಲ. ಯಾವಾಗಿದು ಕಾನೂನು ಸರ್ಕಾರ ಕೈಗೆ ಬರಬೇಕದು. ಏನು ತೊಡಕಿದೆ ಸರ್? ನಿನ್ನೆ ಕ್ಯಾಬಿನೆಟಲ್ಲಿ ಗೊತ್ತಿಲ್ಲ, ಅದು ಆಲ್ರೆಡಿ ಹೋಗ್ಬೇಕಲ್ಲ, ಇವ್ರು ಸೈನ್ ಮಾಡಬೇಕಲ್ಲ ರಾಜ್ಯಪಾಲರು. ಅಲ್ಲಿಂದ ಬರಬೇಕದು, ಬಂದ್ರೆ ಅದಕ್ಕೂ ವ್ಯಾಲಿಡಿಟಿ ಆಗ್ತದೆ. ವಾಲ್ಮೀಕಿ ಜಾತ್ರೆ ಮಹೋತ್ಸವ ನಡೀತಾ ಇದೆ. ಸಚಿವರು ನಿನ್ನೆ ಭೇಟಿ ಹೌದೌದಾ? ಇಲ್ಲ, ಎಲ್ಲ ಪೂರ್ತಿ ರಾಜಕೀಯನೇ. ಎಲ್ಲ ಬೇರೆ ಏನೋ ಮಾತಾಡಿಲ್ಲ, ಪೂರ್ತಿ ರಾಜಕೀಯ ಮಾತಾಡಿವಿ. ಇದರಲ್ಲಿ ಗೊತ್ತಾಯ್ತು ಪೂರ್ತಿ ರಾಜಕೀಯ ಏನೂ ಮಾತಾಡಿಲ್ಲ, ಬರೀ ರಾಜಕೀಯ ಮಾತಾಡಿದ್ವಿ ಅಷ್ಟೇ. ಓಕೆ ಸರ್, ಇದರಲ್ಲಿ ಅರ್ಥ ಆಯ್ತು ಸರ್. ನಾಳೆ ಕೇಂದ್ರ ಬಜೆಟ್ ಇದೆ, ನಿರೀಕ್ಷೆ ಅಂತೂ ಇದ್ದೇ ಇದೆ. ನಿರೀಕ್ಷೆ ಇರ್ತೈತೆ, ಆಗ್ಬೇಕು, ಅಭಿಯಾನ ಮಾಡಿದ್ದೇನು ಕೊಟ್ಟಿಲ್ಲ, ಆಗ್ಬೇಕು. ಈಗ ಅದು ನಿರೀಕ್ಷೆ ಮಾಡ್ತೀವಿ ಭಾಳಷ್ಟು, ಅದ್ರ ತಕ್ಕ ಆಗ್ತಾ ಇಲ್ಲ. 10 ವರ್ಷಗಳಲ್ಲಿ ನೋಡಿದೀವಿ ಬಜೆಟು. ಸೊ ಏನಾರು ಈ ದೇಶ ಅಭಿವೃದ್ಧಿ ಕಡೆ ಹೋಗ್ಬೇಕು, ಹೊಸ ಟೆಕ್ನಾಲಜಿ ಬರಬೇಕು, ಜನರಿಗೆ ಸರಳೀಕರಣ ಆಗಬೇಕಂತ ಆಸೆ. ಆ ನಿಟ್ಟಿನಲ್ಲಿ ಬಜೆಟ್ ಇರಬೇಕು. ಫಿಗರ್ ದೊಡ್ಡದಾಗಿರ್ತೈತೆ, ಅವ್ರು ಮುಟ್ಟಬೇಕು ಜನಕ್ಕೆ. ಸೊ ಅದಾದ್ರೆ ಒಳ್ಳೆಯದು. ಕಳೆದ 2 ವರ್ಷಗಳಿಂದಲೂ ಅನ್ಯಾಯ ಆಗಿದೆ ಸರ್ ರಾಜ್ಯಕ್ಕೆ. ಅದಾಗ್ತಾನೆ. ನಮ್ಮ ಬಜೆಟ್ನಲ್ಲಿ GSTಯಲ್ಲಿ ಆಗ್ತಾನೆ ಇದೆ, GSTಯಲ್ಲಿ ಆಗ್ತಾನೆ ಇದೆ. ಇನ್ನೂ ಮುಂದೆ ಹಂಗೆ ಬರ್ತಾ ಇದೆ. ನೋಡೋಣ ಯಾವಾಗ ಕಾಲ ಬರ್ತೈತಿ, ಕೂಡಿ ಬರಲಿ. ನಮ್ಮ ಹಣ ಜಾಸ್ತಿ ನಮ್ಗೆ ಸಿಗಲಿ ಅನ್ನೋದು ನಮ್ಮೆಲ್ಲರ ಆಸೆ ಇದೆ. ನಿಮ್ಮ ಇಲಾಖೆಯಿಂದ ಏನಾದ್ರು ಬೇಡಿಕೆ ಕೊಟ್ಟಿದ್ದೀರಾ ಸರ್? ಅಂದರೆ ಇಷ್ಟು ಇಲ್ಲ, ಇನ್ನೂ ನಮ್ಗೆ ಕರೆದಿಲ್ಲ. ಈಗ ನಾಳೆ 6 ತಾರೀಕು ನಮ್ಮ ಮೀಟಿಂಗ್ ಇದೆ CM ಅವ್ರ ಜೊತೆ. ಅವಾಗ ಹೊಸ ಯೋಜನೆಗಳನ್ನ ಬೇಡಿಕೆ ಕೊಡ್ತೀವಿ 6th. ಸರ್, ಈಗ ಯತೀಂದ್ರ ಅವರು AICC ಅಧ್ಯಕ್ಷರು ವಾರ್ ಮಾಡಿದ್ಮೇಲೆ ಕೂಡ ಮಾತಾಡಬಾರ್ದು ಅಂತೆಲ್ಲ ಹೇಳಿದೆ. ಈಗ ಅವರೇ ಮುಖ್ಯಮಂತ್ರಿಗಳು 5 ವರ್ಷ ಮುಂದುವರಿತಾರೆ, ಎಲ್ಲರೂ ಸಹಕಾರ ಇದೆ, ಎಲ್ಲರೂ ಅದನ್ನೇ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಹಿಂಗಾಗಿ ಬದಲಾಗೋ ಪ್ರಶ್ನೆನೇ ಇಲ್ಲ ಅಂತ ಅವರೇ ಮಾತಾಡಿದ್ದಾರೆ. ಇರ್ಬೋದ್ರಿ. ಈಗ ನೀವು ಅವ್ರನ್ನ ಕೇಳಬೇಕಲ್ಲ. ಈಗ ಅವ್ರು ಯಾಕೆ ಕೇಳಿದ್ರೆ ನನಗೇನು ಗೊತ್ತು, ಯಾಕೆ ಕೇಳಿದ್ರು, ಹೆಂಗೆ, ಅವ್ರಿಗೆ ಯಾರು ಹೇಳಿದ್ರು, ಎಲ್ಲಿ, ಏನು. ನೀವು ಮಾತಾಡಲ್ಲ ಅಂತೀರಿ, ಇಲ್ಲ ಮಾತಾಡಬಾರ್ದಾಯ್ತು. ಆದರೆ ಅತಿ ಆಗಬಾರ್ದು. 2 ಸಲ ಹೇಳಬೇಕು ಅನ್ನೋದು ನನ್ನ ಪ್ರಶ್ನೆ. ಹೇಳಬಾರ್ದಂತೆ ನಮಗೆ ರಿಸ್ಟ್ರಿಕ್ಷನ್ ಇಲ್ಲ. 2 ಸಲ ಹೇಳಬೇಕು ಅನ್ನೋದು ಒಂದು ಇತಿಮಿತಿ ಇಲ್ಲ. ಅದಕ್ಕೆ ನಾವು ಜಾಸ್ತಿ ಹೇಳೋಲ್ಲ ಅಂತ ಹೇಳಿದ್ವಿ. ಹೇಳಬಾರ್ದಂತೇನಿಲ್ಲ, ಹೇಳ್ತೀವಿ ಅವಶ್ಯ ಬಂದಾಗ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.